ಪೆನ್ ಡ್ರೈವ್ ಗಲಾಟೆ ನಿಲ್ತಾ ಇಲ್ಲ ಇವರಿಬ್ಬರದ್ದುವೆ. ಒರಿಜಿನಲ್ ಕೇಸ್ ಏನಾಯಿತು ಅಂತ ಈಗ ಯಾರು ಮಾತಾಡೋದು ಬಿಟ್ಬಿಟ್ರು. ಅವ್ರು ಬರೋವರೆಗೂ ಚರ್ಚೆ. ಈಗ ಪೆನ್ ಡ್ರೈವ್ ಗಲಾಟೆ ಜಾಸ್ತಿ ಆಗಿಬಿಟ್ಟಿದೆ. ಶಿವಕುಮಾರ್ ತಲೆದಂಡ ಆಗಬೇಕು ಅಂತ ಕುಮಾರಸ್ವಾಮಿ, ಯಾಕಂದರೆ ಅವರು ಫೋನಲ್ಲಿ ಮಾತಾಡಿದ್ದಾರೆ, ಅವರೇ ಅರ್ಧ ನಿಮಿಷ ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟಿದ್ದಾರಲ್ಲ, ಹಂಗಾಗಿ ಅವ್ರು ಮಾಡಬೇಕು, ಸಾಕಲ್ಲ ಅದೇ ಸಾಕ್ಷಿ ಅಂತ ಅವರು. ಇನ್ನು ಪ್ರಜ್ವಲ್ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ ನಮಗೂ ಗೊತ್ತದು, ಅವನು ಆರೋಪಿ ಅಪರಾಧಿ ಅಲ್ಲ ಅಂತ. ಆದರೆ ಆರೋಪಿಯಾಗಿದ್ದವನಿಗೆ ನಾನು ಅಪರಾಧಿ ಆಗಬಾರದು ಎಂಬಂತಹ ಕಾಳಜಿ ಇರಬೇಕು. ಐ ವಾಂಟ್ ಟು ಟೆಲ್ ಫಾರ್ಮರ್ ಚೀಫ್ ಮಿನಿಸ್ಟರ್ಗೆ ಇದನ್ನು. ಅವ್ನು ನೀವು ಹೇಳ್ತಿರೋದು ಸರಿ ಇದೆ, ಅವನು ಆರೋಪಿ, ಅವನು ಅಪರಾಧಿ ಅಲ್ಲ. ಬಟ್ ಆರೋಪಿ ಅನ್ನಿಸ್ಕೊಂಡಾಗ ನನ್ನ ಮೇಲಿಗೊಂದು ಆರೋಪ ನಾಳೆ ಯಾರು ಮಾಡಿದ್ರೆ ನಾ ಏನು ಮಾಡ್ತೀನಿ? ತಿರುಗಿ ಬೀಳ್ತೀನಿ. ನಾನು ಮಾಡದೇ ಇದ್ದರೆ ತಿರುಗಿ ಬೀಳ್ತೀನಿ. ಯಾವನು ಕರ್ಕೊಂಬಲ್ಲಿ ಕಪಾಳ ಕೊಡಿತೀನಿ, ಕೇಸ್ ಬಿದ್ದರೂ ಸರಿ ಅಂತ. ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ, ನಾನು ಹೊಡೆಯೋದೇ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಹೊಡಿದ್ದೇ ಹೊಡಿತೀನಿ. ಕೇಸ್ ಹಾಕೋ ಹೋಗು, ಬೇಕಾರೆ ಹಲ್ಲೆ ಮಾಡಿದ ಅಂತ ಕೇಸ್ ಹಾಕೋ, ಹೊಡೆದೇ ಹೊಡಿತೀನಿ, ಬಿಡಲ್ಲ ಅಂತೀನಿ. ಸೇಮ್ ಆಟಿಟ್ಯೂಡ್ ಪ್ರಜ್ವಲ್ಗೆ ಇರಬೇಕಿತ್ತ ಬೇಡವಾ? ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಹೀಗಾಗಿದೆ ಅನ್ನೋ ಆರೋಪ ನನ್ನ ಮೇಲೆ ಬಂದಾಗ ಏನು ಸಣ್ಣದ ಪೆನ್ ಕದ್ದು ಬಿಟ್ಟಿದ್ದಾನೆ ಅಂತಾನ, ಅಥವಾ ಚಾಕ್ಲೇಟ್ ತಿಂದು ಬಿಟ್ಟಿದ್ದಾನೆ ಕಾರಲ್ಲಿ ಇದ್ದಿದ್ದೀನ ಅಂತಾನ ಆರೋಪ ಬಂದಿ ಅಂತಾಗ ಏನು ಮಾಡಬೇಕಾಗಿತ್ತು? ಆಚೆ ಬಂದು ಬುರುಡೆ ಕಿತ್ತುಬಿಡ್ತೀನಿ ಎಲ್ಲರಿಗೂ ಏನು ಬೇಕಾಗಿತ್ತು? ಸುಮ್ಮನೆ ಆರೋಪ ಮಾಡಿದ್ರೆ. ಹಾಗಾಗಿ ಆರೋಪಿಯಾದವನಿಗೆ ತಾನು ಅಪರಾಧಿ ಆಗಬಾರದು ಎಂಬ ಕನಿಷ್ಠ ಪ್ರಜ್ಞೆ ಇರಬೇಕು ಕಾನೂನಲ್ಲಿ. CBI ವಹಿಸೋವರೆಗೂ ಹೋರಾಟ ನಿಲ್ಲಿಸಲ್ಲ, ಅದೇನಾದ್ರು ಮಾಡ್ಕೊಳ್ಳಿ. ಕೋಲಾರದಲ್ಲಿ ಮಾತನಾಡಿದ ಸದಾನಂದ ಗೌಡರು ಇದನ್ನು ನ್ಯಾಯಾಂಗ ತನಿಖೆ ಕೊಡಬೇಕು ಅಂತ. ಪ್ರಯೋಜನ ಇಲ್ಲ, ಕೊಡಬೇಡಿ, ವೇಸ್ಟು ನ್ಯಾಯಾಂಗ ತನಿಖೆ ಕೊಟ್ಟರೆ. ಈ ಮಧ್ಯೆ ರೇವಣ್ಣ ಹೊಳೆನರಸೀಪುರಕ್ಕೆ ಹೊರಟಿದ್ರಂತೆ, ಆಮೇಲೆ ದಾರಿ ಮಧ್ಯೆ ಯಾಕೋ ಬೇಡ ಅನ್ನಿಸ್ತಂತೆ, ಕಿರಿಸಾವೆ ಹತ್ರದಿಂದ ಟರ್ನ್ ತಗೊಂಡು ಮೈಸೂರು ಕಡೆಗೆ ಹೋಗ್ಬಿಟ್ರಂತೆ. ಕಿರಿಸಾವೆಯಲ್ಲಿ ಮಾತ್ರ ಅವ್ರ ಬೆಂಬಲಿಗರು ಬಾಣ ಅಟ್ಲಾಸ್ಟ್ ನೀವು ಬಂದಿದೀಯಾ ಅಂದ್ಬಿಟ್ಟು ಸ್ವಾಗತ ಮಾಡಿದ್ರಂತೆ. ಎಲ್ಲ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಗೊತ್ತಾದ ಮೇಲೂ ಅವ್ರನ್ನ ಮುಂದುವರಿಸಿರ್ತಕ್ಕಂಥದ್ದೇನಿದೆ, ಇದು ಈ ಸರ್ಕಾರ ತಪ್ಪಿತಸ್ಥರಿಗೆ ಇಂಥವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಇರತಕ್ಕಂಥ ಸರ್ಕಾರ ಇದು. ಇವ್ರು ಏನು ಮಾಡಿದ್ದಾರೆ ಇದರಲ್ಲಿ ಅಂತಕ್ಕಂಥದ್ದು ಜಗಜ್ಜಾಹಿರ. ಆದರೂ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಅರ್ಧ ನಿಮಿಷದಲ್ಲಿ ಮಾತಾಡಿರೋದೇ ಪ್ರಮುಖವಂತ ಅಂಶ ಅಲ್ವಾ? ಇನ್ನು ಆರೋಪಿ ಸ್ಥಾನದಲ್ಲಿದ್ದಾನೆ, ಅಪರಾಧಿ. ಸಿಟ್ಟಿಂಗ್ ಜಡ್ಜ್ ತುಂಬ ಸಂದರ್ಭದಲ್ಲಿ ರಿಟೈರ್ಡ್ ಜಡ್ಜ್ ಅಂತ ಹೇಳಿದ್ರೆ ಅವರ ಮೇಲೆ ಪ್ರಭಾವ ಬೀರ್ತಾರೆ. ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಅವರ ಸೂಪರ್ವಿಷನ್. ಪೆನ್ ಡ್ರೈವ್ ಕೇಸ್ನಲ್ಲಿ ಕುಮಾರಸ್ವಾಮಿಯ ಆಪಾದನೆಗಳಿಗೆ ಏಕವಚನದಲ್ಲೇ DCM DK ಶಿವಕುಮಾರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಅಸೂಯೆಗೆ ಮದ್ದಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾತನಾಡಿಕೊಳ್ಳಿ ಅಂದ್ರು. ಗೃಹ ಸಚಿವರು ಕೂಡ ಸರ್ಕಾರ SITಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ DK ಶಿವಕುಮಾರ್ ಇನ್ಮುಂದೆ ಪೆನ್ ಡ್ರೈವ್ ವಿಚಾರವಾಗಿ ಮಾತನಾಡದೇ ಇರೋದು ಸೂಕ್ತ ಅಂತ KPCC ಕಾರ್ಯಾಧ್ಯಕ್ಷ GC ಚಂದ್ರಶೇಖರ್ ಸಲಹೆ ಕೊಟ್ಟಿದ್ದಾರೆ. ಮಾಗಡಿ ಶಾಸಕ HC ಬಾಲಕೃಷ್ಣ ಅವರಂತೂ ಕುಮಾರಸ್ವಾಮಿ ಗಂಭೀರವಾಗಿ ಮಾತನಾಡೋದನ್ನ ಕಲಿಬೇಕು ಅಂತ ಉಚಿತ ಸಲಹೆ ಕೊಟ್ಟಿದ್ದಾರೆ. ಅವ್ರಿಗೆ ಏನಾಗಿದೆ ಅಂದರೆ ಪಾಪ ಅವ್ರಿಗೆ ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ, ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗೆ ವಶೀಕೃತ ಇದ್ದಾರೆ. ಈ ಅಸೂಯೆಗೆ ಎಲ್ಲರೂ ಮದ್ದಿದ್ಯಾ? ಸೊ ನಾನೇನು ಮಾಡಲಿ? BJP ಜೊತೆ ಸೇರ್ಕೊಂಡಿದ್ದಾರೆ. ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜೀನಾಮೆ ಯಾರೋ ತಗೊಳ್ಳಿ. ಪಾಪ ಅವನ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ್ತದಾ? ಇಲ್ಲ, ಅದನ್ನು ಅವರು ನಿರ್ಧಾರ ಮಾಡ್ತಾರೆ. ಅಂದರೆ ಅವರಿಗೆ ಈ ವಿಚಾರದಲ್ಲಿ ತನಿಖೆ ಮಾಡೋದಕ್ಕೆ ಟೋಟಲ್ ಫ್ರೀಡಮ್ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂಥ ಮೊಮ್ಮಗ ಆಗಿದ್ರೆ ಇದು ಬರ್ತಿರಲಿಲ್ಲ, ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ. ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರ್ಲಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತೆ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿಗಳು ಗೌರವ ತಕ್ಕಂತೆ ಮಾತಾಡಬೇಕು. ಕುಮಾರಸ್ವಾಮಿ ಸರಿ, ಬಾಲಕೃಷ್ಣನು ಒಂದ್ಸರಿ ಭಾಳ ಸರಿ ಗಡಿ ದಾಟ್ಬಿಟ್ಟೆ ಮಾತಾಡೋದು. ನೀವು ಸ್ವಲ್ಪ ಗಂಭೀರವಾಗಬೇಕು ಈ ವಿಚಾರದಲ್ಲ, ನಾನು ಬೇರೆ ಹೇಳಿದ್ದು. GC ಚಂದ್ರಶೇಖರ್ ಸರಿ, ನನಗೆ ಸಂಬಂಧ ಇಲ್ಲ ಅಂದಮೇಲೆ DK ಶಿವಕುಮಾರ್ ಶುಡ್ ಸ್ಟಾಪ್ ಟಾಕಿಂಗ್. ಪ್ರತಿಕ್ರಿಯೆ ಕೊಟ್ಟಷ್ಟು ಅದರ ಅಡಿ ಆಗುತ್ತೆ. ಈಗ ಈ ಕ್ಯಾಬಿನೆಟಲ್ಲಿ ಒಂದು 26 ಜನ ಇದ್ದಾರೆ, ಎಲ್ಲರೂ ಯಾಕೆ ಮಾತಾಡಲ್ಲ? ಹಂಗಾರೆ ನನಗೆ ಸಂಬಂಧ ಇಲ್ಲ ಅಂದರೆ ಸಂಬಂಧ ಇಲ್ಲ. ಇನ್ನೊಂದು ಸರಿ ನನ್ನನ್ನು ಕೇಳಬೇಡಿ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಸ್ಪೀಕ್. ನನ್ನ ವಿರುದ್ಧವಾಗಿ ಸಂಬಡಿ ಸ್ಪೀಕ್ಸ್, ಕಾನೂನು ಪ್ರಕಾರ ಸರಿ ಇದ್ದರೆ ಬಾಯಿ ಮುಚ್ಕೊಂಡಿರ್ತೀನಿ. ಇಲ್ಲಿ ರಾಜಕೀಯವಾಗಿ ನಾನು ಹೇಳಬೇಕಿದ್ರೆ ಮುಂದೆ ಹೇಳ್ಕೊತೀನಿ, ಇಲ್ದಿದ್ರೆ ನಾನು ಕಾನೂನು ಪ್ರಕಾರ ಕ್ರಮ ತಗೋತೀನಿ, ಅಷ್ಟೇ. ದಟ್ಸ್ ಆಲ್. ಇನ್ನು SIT ತೀರ್ಮಾನ ಮಾಡುತ್ತೆ, ಅದು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಏನು ಸ್ವಾತಂತ್ರ್ಯ ಕೊಟ್ಟಿದ್ದೀರಿ? ಸ್ವಾತಂತ್ರ್ಯವನ್ನು ಬಳಸ್ಕೊಳ್ತಿರೋರು ನಿಷ್ಪಕ್ಷಪಾತವಾಗಿ ಸ್ವಾತಂತ್ರ್ಯವನ್ನು ಬಳಸ್ಕೋಬೇಕಲ್ವಾ? ಹರಿಬಿಟ್ಟವ್ರ ಬಗ್ಗೆ ಏನು ಕತೆ ಕಾಯ್ತಿದ್ದಾರೆ? ಹಂಗಾರೆ ಏನು ಮಾಡ್ತಿದ್ದಾರಂತೆ? ದೇರ್ ಈಸ್ ಅನ್ ಅಕ್ಯೂಸ್ಡ್ ಇನ್ ಇಟ್. ವೆದರ್ ದೇ ಹ್ಯಾವ್ ಡನ್ ಇಟ್ ಆರ್ ನಾಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಅದು ನನಗೆ ಅವ್ರ ಮೇಲೆ ರಿಜಿಸ್ಟರ್ ಆಗಿರೋ FIRಗೆ ಮತ್ತು ಬೈಲ್ಗಳು ರಿಜೆಕ್ಟ್ ಆದಮೇಲೆ ಎಷ್ಟು ಹುಡುಕಿದ್ದೀರಿ ಅವ್ರನ್ನೆಲ್ಲ ಯಾತಕ್ಕೆ ನೀವು ಅಬ್ಸ್ಕಾಂಡರ್ಸ್ ಮಾಡಿಲ್ಲ ಇನ್ನೂ? ಇದೇನಾ ಸ್ವಾತಂತ್ರ್ಯ? ಇದೇನಾ ನಿಷ್ಪಕ್ಷಪಾತವಾದ ನಿಮ್ಮ ತನಿಖೆ?
ಪ್ರಜ್ವಲ್ ಮೂರ್ಖ, ರಣಹೇಡಿ ಅಂತ ಬಹಳ ಸುಲಭವಾಗಿ ಬಣ್ಣಿಸ್ಬೋದು ನಾನು ಬೇಕಾರೆ. ಬಿಕಾಸ್ ದಟ್ ಇಸ್ ವಾಟ್ ಹಿ ಹಸ್ ಡನ್ ಅಂತ ನಾವು ಅನ್ಕೊಂಡಿದ್ದೀವಿ ಆರೋಪದ ಆಧಾರದ ಮೇಲೆ. ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಬೇರೆ ಆರೋಪ ಎದುರಿಸ್ತಿರೋರ್ಗು ನೀವು ಅದೇ ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಸ್ವಾತಂತ್ರ್ಯ ಕೊಟ್ಟಿರೋರು. ಹಾಗಾದ್ರೆ ನಿಮ್ಮ ಸ್ವಾತಂತ್ರ್ಯವನ್ನ ಅವರು ತಮಗೆ ಬೇಕಾದ ರೀತಿ ಅರ್ಥೈಸಿಕೊಳ್ಳುತ್ತಿದ್ದಾರೆ ಅನ್ಕೊಳ್ಳೆ ನಾನು. ಆಗ ಹೆಂಗೆ ನಿಷ್ಪಕ್ಷಪಾತವಾದ ತನಿಖೆ ಆಗತ್ತದು? ನೋ, ಇದು ನಿಷ್ಪಕ್ಷಪಾತವಾದ ತನಿಖೆ ಅನ್ನಿಸ್ಕೋಬೇಕು ಅನ್ನೋಂಥ ಆಸೆ ಹೋಮ್ ಮಿನಿಸ್ಟರ್ಗೆ ಏನಾದರೂ ಇದ್ದರೆ ಗೆಟ್ ಇನ್ ಟು ದ ಬಾಟಮ್ ಆಫ್ ಇಟ್. ಮಾರ್ಫಾಗದೆ ಹೆಂಗೆ ಆಚೆ ಬಂತು ಇದು ಅನ್ನಕ್ಕೆ, ಅಲಾಂಗ್ ವಿತ್ ದಟ್ ಗ್ರೇಟ್ ಫೆಲೋ ಹೂ ಇಸ್ ಅಬ್ಸ್ಕಾಂಡರ್, ಬಿಲದೊಳ್ಳ ಭೀಮಸೇನಂತೆ ಅಡಗಿಕೊಳ್ಳುತ್ತಿರುವಂತಹ ಆ ವ್ಯಕ್ತಿ ಹೆಡೆಮುರಿ ಕತ್ ಕರ್ಕೊಂಬನಿ. ಬೇಡ, ಯಾರು ಇದು ಮಾಡ್ತಿರೋದು ಈಗ? ಅವ್ರು ಯಾರೋ ಹೇಳ್ತಿದ್ರಲ್ಲ, ಟಿಕೆಟೇ ಕೊಡಬಾರ್ದಾಗಿತ್ತು, ಕೊಡದೆ ಹೋಗಿದ್ರೆ ಇದೆಲ್ಲ ಆಚೆನೇ ಬರ್ತಿರಲಿಲ್ಲ ಅಂತ. ಯಾಕೆ ಬರಬಾರ್ದು? ಸೊ ಟಿಕೆಟ್ಗೆ ಲಿಂಕ್ಡ ಹೆಣ್ಮಕ್ಳಿಗಾಗಿರುವಂಥ ಅವಮಾನ ಅಥವಾ ಇದು ನಿಮ್ಮ ರಾಜಕಾರಣಿಗಳಿಗೆ ಇದು ಗಂಭೀರವಾದ ಮಾತೇನು? ಟಿಕೆಟ್ಗೆ ಲಿಂಕ್ಡು. ಹಂಗಾದ್ರೆ ಟಿಕೆಟ್ ಇಲ್ದಿದ್ರೆ ಅವನು ಮಾಡಿದ್ದ ಅಪರಾಧ ಎಲ್ಲ ಮಾಡಿದ್ದರೆ ಎಲ್ಲ ಮಾನ್ಯ ಆಗ್ತಿತ್ತೇನು? ಅದು ಶ್ರೀರಾಮಚಂದ್ರನ ಮೊಮ್ಮಗ ಆಗ್ತಿದ್ನೇನು ಮಾಡಿದ್ರೆ ಆರೋಪ? ಬರ್ತಿರ್ಲಿಲ್ಲ. ಹೇಗೆ ಸಂಬಂಧ ಟಿಕೆಟ್ಗೂ ಅದಕ್ಕೂ? ಇವ್ರಿಗೆ ಹೇಗೆ ಗೊತ್ತು? ಮರ್ಡರ್ ಮಾಡಿರ್ತಾನೆ, ಟಿಕೆಟ್ ಕೊಡದೆ ಇದ್ರೆ ಮರ್ಡರ್ ಆಚೆ ಬರಲ್ಲ ಅಂತ ಹೇಳ್ತೀರೇನು? ವಾಟ್ ಸಾರ್ಟ್ ಆಫ್ ಎ ಕಾಮೆಂಟ್ ಇಟ್ ಈಸ್? ಮುಂಗಾರು ಪೂರ್ವ ಮಳೆಯ ಕೃಪೆಯಿಂದ ಕಾವೇರಿ ಕೊಳದಲ್ಲಿ ಸ್ವಲ್ಪ ನೀರು ಬಂದಿದೆ. ಈ ಮಧ್ಯದಲ್ಲಿ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಶಾಕ್ ಅಂತ ನಮ್ಮಲ್ಲಿ ಹೇಳ್ತಿದ್ದಾರೆ, ಒಂದು 2.5 TMC ನೀರು ಕೊಡಿ ಅಂತ. ಅವರೇನೋ ಕಾವೇರಿ ಕೊಳದಲ್ಲಿ ನೀವು ಅದೆಷ್ಟೋ TMC ಕೊಡಬೇಕು ನಮಗೆ, ಹಾಗೆ ಹೀಗೆ ಮೇ ತಿಂಗಳಲ್ಲಿ ಅಂತೆಲ್ಲ ಅಂದಿದ್ರಂತೆ. ಈಗ 1.5 TMC ನೀರು ಹರಿದು ಬಂದಿದೆ, ಉಳಿದ 1 TMC ನೋಡಿ ಕೊಡಿ ಅಂತೆಲ್ಲ ಹೇಳಿದ್ದಾರೆ. ಜಲಾಶಯದ 19 TMC ಅಂತೆಲ್ಲ ವಾದ ಮಾಡಿದ್ದಾರೆ. ಬಟ್ ಅಂತಿಮವಾಗಿ 2 TMC ಬಿಡಕ್ಕೇನೋ ಬಾಕಿನೂ ಕೇಳ್ತಾವ ಸರ್, ಬಾಕಿ 6 TMC ಇದೆಯಲ್ಲ ಅದು ಕೊಡಿ ಅಂತ. ಅವ್ರ ಲೆಕ್ಕದ ಪ್ರಕಾರ ಕೇಳ್ತಾರೆ, ನಾವು ನಮ್ಮ ಪರಿಸ್ಥಿತಿ ಪ್ರಕಾರ ಹೇಳ್ತೀವಿ. ವಾಸ್ತವ ಏನಿದೆ ಅದನ್ನ ಈ ಪ್ರಾಧಿಕಾರದವ್ರು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಈಗ 2 TMC, ಈಗ ಸಿದ್ದರಾಮಯ್ಯನವ್ರು 2 TMC ನೀರು ಬಿಡಿ ಕೊಯ್ನಾಯಿಂದ ಆಗ್ತಾ ಇಲ್ಲ ಅಂದಿದ್ದಕ್ಕೆ ಅಲ್ಲಿ CM ಬಿಡ್ತೀನಿ ಅಂದಿದ್ದಾರಂತೆ. ನನಗೆ ಬೇಕಾಗಿರೋದು ಅಲ್ಲೂ ಇದೇ ಥರ ಪ್ರಾಧಿಕಾರ ರಚನೆ ಮಾಡಿಸಿ BJPನವರು ಸುಮ್ಮನೆ ಬುರ್ಡೆ ಬಿಡಬೇಡಿ, ನನ್ನ ಹತ್ರ ಬಂದುಬಿಟ್ಟು ಇಲ್ಲಿ ಅಲ್ಲೂ ಪ್ರಾಧಿಕಾರ ಮಾಡಿಸಿ. ಇಲ್ಲೆಂಗೆ ಅಲ್ಲಿ ಹೋಗಿ ಕಮಿಟಿ ಮುಂದೆ ಕೂತ್ಕೊಂಡು ಲೆಕ್ಕ ಬರ್ಸಿ ಬಿಡಿಸ್ತಾರೋ, ಇಲ್ಲೂ ಬಿಡಿಸಿ. ನಾವ್ಯಾಕೆ ಇಲ್ಲಿ ಮನವಿ ಮಾಡ್ಕೊಂಡು ಬಿಡಿಸ್ಬೇಕು? ಇಲ್ಲೂ ಕಾನೂನು ಪ್ರಕಾರ ಬಿಡಿಸಿ. ಇನ್ಮೇಲೆ BJPಯವರು ನಿಮ್ಮದೇ ತಾನೇ ಗೌರ್ಮೆಂಟ್ ಆಫ್ ಇಂಡಿಯಾ, ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಮತ್ತೆ 2 TMC ನೀರನ್ನ ಭಾಳ ದೊಡ್ಡದು ಶಾಕ್ ಅಂತ ಅನ್ಕೊಳ್ಳೋದು ಬೇಡ ತಕ್ಷಣಕ್ಕೆ. ನಾವು 2 TMC ನೀರು ಒಂದು ದಿನದಲ್ಲಿ ಏನು ಹೋಗ್ಬಿಡಲ್ಲ, ಇಟ್ ಟೇಕ್ಸ್ ಟೈಮ್. ಮುಂಗಾರು ಪೂರ್ವ ಮುಂಗಾರಿನ ಮಳೆ ಚೆನ್ನಾಗಿ ಬಂದಂಗೆ ಕಾಣಿಸ್ತಿದೆ. ಮೇ ಬಿ ವಿ ವಿಲ್ ಅಕ್ಯುಮುಲೇಟ್ ದಟ್ ವಾಟರ್. ನಂಬರ್ 3, ಅಟ್ ಎನಿ ಕಾಸ್ಟ್ ನೀವು ನೀರು ಕೊಡಲೇಬೇಕಲ್ಲ. ಕೊಡಲ್ಲ ಅನ್ನಕ್ಕಂತೂ ಆಗಲ್ವಲ್ಲ, ನಮ್ಮ ಹತ್ರ ಝೀರೋ ಮಾಡ್ತೀವಿ ಅನ್ನಕ್ಕಾಗಲ್ವಲ್ಲ. ನೋಡೋಣ, ಲೆಟ್ಸ್ ಸಿ, ಹೋಪ್ ಫಾರ್ ಎ ಗುಡ್ ಮಾನ್ಸೂನ್ ಇದ್ರೆ ಇವೆಲ್ಲ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಎಸ್, ರೈನ್ ಎಫೆಕ್ಟ್. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮುಂದುವರೆದಿದೆ. 24 ಗಂಟೆಯಲ್ಲಿ ಧರ್ಮಸ್ಥಳದಲ್ಲಿ 150 ಮಿಲಿಮೀಟರ್ ಮಳೆಯಾಗಿದೆ. ಮೊಳಕಾಲ್ಮೂರಿನ ಮೇಗಳ ಕಣಿವೆಯಲ್ಲಿ ಸಿಡಿಲಿಗೆ ಮತ್ತೋರ್ವರು ಬಲಿಯಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಡಿಲಿಗೆ ಒಬ್ಬರು ಬಲಿಯಾಗಿದ್ದಾರೆ. ಬಳ್ಳಾರಿಯ ಕೂಡ್ಲಿಗಿಯಲ್ಲಿ ರಸ್ತೆಯೇ ಕೊಚ್ಚಿ ಹೋಗಿದೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿ ಹಲವೆಡೆ ಕೃಷಿ ಭೂಮಿ, ರಸ್ತೆಗಳು ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಚಿತ್ರದುರ್ಗದ ನೀರುಗುಂದ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಹಾನಿಗೊಂಡು ಸವಾರರು ಪರದಾಡಿದ್ದಾರೆ. ಮಂಗಳೂರಿನಲ್ಲಿ ರಸ್ತೆಗೆ ಬೃಹತ್ ಮರವೊಂದು ಉರುಳಿದೆ. ದಾವಣಗೆರೆಯಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಉರುಳಿದೆ. ಅದೃಷ್ಟವಶಾತ್ ಪ್ರಾಣ ಹಾನಿಯಾಗಿಲ್ಲ. ತುಮಕೂರು, ಚಾಮರಾಜನಗರದಲ್ಲೂ ಕೂಡ ಅಪಾರ ಬೆಳೆ ಹಾನಿ ಸಂಭವಿಸಿದೆ. ದೊಡ್ಡಬಳ್ಳಾಪುರದಲ್ಲಿ ಮನೆಗೆ ನೀರು ನುಗ್ಗಿಬಿಟ್ಟಿದೆ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಭೂಮಿ ನಾವೇನನ್ನು ಅನುಭವಿಸ್ತೀವಿ ನಾಳೆ ಅಂತ ನಾವು ಯಾರೂ ಹೇಳದೇ ಇರೋ ಪರಿಸ್ಥಿತಿನಲ್ಲಿದ್ದೀವಿ. ಇವತ್ತಿನ ಸ್ಯಾಟಲೈಟ್ ಉಪಗ್ರಹದ ಚಿತ್ರಗಳನ್ನು ನೋಡ್ತಾ ಇದ್ದರೆ, ಇವತ್ತಿಂದ ನಾನು ನೋಡ್ಕೊಂಡಿದ್ದ ಚಿತ್ರಗಳಲ್ಲಿ ಶ್ರೀಲಂಕಾ ಗಡಿಯನ್ನು ದಾಟಿ ನಿಕೋಬಾರ್ ಹತ್ರಕ್ಕೆ ಬಂದುಬಿಟ್ಟಿದೆ. ಆಗಲೇ ಮಾನ್ಸೂನು, ರೆಗ್ಯುಲರ್ ಮಾನ್ಸೂನ್ ಟು ಆನ್ಸೆಟ್ ಸ್ಟಾರ್ಟ್ ಆಗೋಕ್ಕೆ ಸಖತ್ ಸ್ಟ್ರಾಂಗ್ ಆಗೇ ಇದ್ದಂಗಿದೆ ಎಲ್ಲ ನೋಡ್ತಾ ಇದ್ರೆ ಅಲ್ಲಿ. ಹಾಗಾಗಿ ಒಳ್ಳೆ ಮಾನ್ಸೂನ್ ಆಗ್ಬೋದು ಅಂತ ಇವತ್ತಿನ ಡಾಟಾನಲ್ಲಿ ಕಾಣಿಸ್ತಾ ಇರೋ ಥರದಲ್ಲಿ ಲೆಕ್ಕಾಚಾರದಲ್ಲಿ ಈಗ ಏನು ಬೇಕಾದ್ರೂ ಆಗ್ಬೋದು. ಕರ್ನಾಟಕ ಬರದಿಂದ ಈಗ ನರಳಿದೆ. ಗೊತ್ತಿಲ್ಲ ಪ್ರಕೃತಿ ನಮ್ಮ ಮೇಲೆ ಯಾವ ರೀತಿ ದೃಷ್ಟಿ ಬೀರುತ್ತೆ ಅಂತ. ವಿಪರೀತ ಮಳೆಯೂ ನಮ್ಮನ್ನು ಕಾಡ್ಬೋದು.
ಬರಕ್ಕಂತೂ ನಾವು ಸರಿಯಾಗಿ ರೆಡಿ ಆಗಲಿಲ್ಲ ಈ ರಾಜ್ಯದಲ್ಲಿ. ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಎಲೆಕ್ಷನ್ ತೋರಿಸ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಕಾಂಪೀಟ್ ಮಾಡಿಕೊಂಡು ಕಾಲ ಕಳೆದ್ಬಿಟ್ರಿ ಹೆಂಗೋ. ಅಟ್ಲೀಸ್ಟ್ ಮಳೆಗಾದರೂ ರೆಡಿಯಾಗಿ ಒಂಚೂರು. ಕಾರಣ ಮುಂಗಾರು ಪೂರ್ವ ಮಳೆನೇ ಇಷ್ಟು ಅನಾಹುತ ಮಾಡ್ತಾ ಇದೆ ಅಂತ ಅಂದರೆ, ಇಫ್ ದೇರ್ ಇಸ್ ಎ ಅನ್ಬಿಲೀವಬಲ್ ರೈನ್ ಇನ್ ಮಾನ್ಸೂನ್ ಪೀರಿಯಡಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇದನ್ನು ಮಾತ್ರ ಜನ ಅಟ್ಲೀಸ್ಟ್ ಅಷ್ಟಕ್ಕಾದರೂ ರೆಡಿಯಾಗಿ. ಇನ್ನೂ ಮನೆಗಳು ಬೀಳೋದು, ಭೂಮಿ, ಕೃಷಿ ಭೂಮಿ ಬೆಳೆ ಕೊಚ್ಕೊಂಡೋಗೋದು, ಇದು ಒಂದು ರೀತಿ ಅನಿವಾರ್ಯ ಸಂಕಟಗಳು ನಮಗೆ. ನಾವು ಒಂದು ಕಡೆ ಮಳೆ ಬರ್ತಿದ್ದಾಗ ಕಪ್ಪೆ ಮದುವೆ ಮಾಡೋದು, ಕತೆ ಮದುವೆ ಮಾಡೋದು, ನಮ್ಮ ಕೈಲಿ ಮಾಡೋದನ್ನೆಲ್ಲ ಮಾಡೋದು ಎಲ್ಲ ಮಾಡ್ತೀವಿ. ಬಂದಾಗ ಹೀಗಾಗತ್ತೆ, ಏನು ಮಾಡೋಕ್ಕಾಗಲ್ಲ. ದಟ್ಸ್ ಹೌ ವಿ ಆರ್ ಲಿವಿಂಗ್.